ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ವೆರಿಗ್ನಾನ್ಸ್ ಥಿಯರಂ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ನಿಮಗೆ ಫುಲ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಪ್ಲೇ ಲಿಸ್ಟ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಚೆಕ್ಔಟ್ ಮಾಡಬಹುದು. ಫುಲ್ ಆ ವಿಡಿಯೋಗಳ ಸೀರೀಸ್ ಅನ್ನು ನೋಡಿದ್ರೆ ನೀವು ಯಾವುದೇ ಪ್ರಾಬ್ಲಮ್ ಮೆಕ್ಯಾನಿಕ್ಸ್ ಅಲ್ಲಿ ಕೊಟ್ಟರು ಕೂಡ ಸಾಲ್ವ್ ಮಾಡಬಹುದು. ಈಗ ವೆರಿಗ್ನಾನ್ಸ್ ಥಿಯರಂ ಫಸ್ಟ್ ಕ್ವಶನ್ ನೋಡೋಣ, ಆಮೇಲೆ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಎ ಬಾರ್ ಎ ಬಿ ಸಿ, ಒಂದು ಬಾರ್ ಇದೆ. ಬಾರ್ ಅಂದ್ರೇನು, ಒಂದು ಕೋಲ್ ಅಂತ ಅನ್ಕೊಳ್ಳಿ ಅಥವಾ ಐರನ್ ರಾಡ್ ಅಂತ ಅನ್ಕೊಳ್ಳಿ. ಎ ಬಿ ಸಿ, ಸೊ ಅದರ ಏನು ಎ ಬಿ ಸಿ ಅಂತ ಇದೆ. ಕ್ಯಾರಿಂಗ್ ದ ಫೋರ್ಸ್ 20 ನ್ಯೂಟನ್ ಅಟ್ ಎ. 20 ನ್ಯೂಟನ್ ಫೋರ್ಸ್ ಎ ಪೊಸಿಷನ್ ಅಲ್ಲಿ. ಇದು ಎ ಬಿ ಸಿ, ಈ ರಾಡಿನ ಹೆಸರೇನು ಎ ಬಿ ಸಿ ಅಂತ ಅನ್ಕೊಂಡ್ರೆ 20 ನ್ಯೂಟನ್ ಫೋರ್ಸ್ ಎಲ್ಲಿ ಆಕ್ಟ್ ಆಗ್ತಾ ಇದೆ? ಎ ಹತ್ರ ಆಕ್ಟ್ ಆಗ್ತಾ ಇದೆ. ಹೇಗೆ? ಡೌನ್ವರ್ಡ್ಸ್. ಸೊ ಡೌನ್ವರ್ಡ್ಸ್ 20 ನ್ಯೂಟನ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ನೆಕ್ಸ್ಟ್ 30 ನ್ಯೂಟನ್ ಅಟ್ ಬಿ ಅಪ್ವರ್ಡ್ಸ್. 30 ನ್ಯೂಟನ್ ಅಟ್ ಬಿ ಅಪ್ವರ್ಡ್ಸ್. ನೆಕ್ಸ್ಟ್ 40 ನ್ಯೂಟನ್ ಡೌನ್ವರ್ಡ್ಸ್ ಅಟ್ ಸಿ. ಸೊ ಸಿ ಇರುವಂತಹ ಪಾಯಿಂಟ್ ಅಲ್ಲಿ 40 ನ್ಯೂಟನ್ ಡೌನ್ವರ್ಡ್ಸ್ ಆಕ್ಟ್ ಆಗ್ತಾ ಇದೆ. 40 ನ್ಯೂಟನ್. ಈಗ ಕಂಪ್ಯೂಟ್ ದ ರಿಸಲ್ಟೆಂಟ್ ಫೋರ್ಸ್ ಅಂಡ್ ಲೊಕೇಟ್ ಇಟ್ಸ್ ಪೊಸಿಷನ್ ಫ್ರಮ್ ದಿ point A if AB is equal to 6 meter. AB ಅಂತಂದ್ರೇನು? A ಇಂದ B ವರೆಗೂ ಇರುವಂತ ಡಿಸ್ಟೆನ್ಸ್ ಎಷ್ಟು? 6 ಮೀಟರ್. ಮತ್ತೆ BC is equal to 8 ಮೀಟರ್. B ಇಂದ C ಇರುವಂತ ಡಿಸ್ಟೆನ್ಸ್ ಎಷ್ಟು? 8 ಮೀಟರ್. ಈಗ ನಾವು ರಿಸಲ್ಟೆಂಟ್ ಫೋರ್ಸ್ ಮತ್ತೆ ಅದರ ಲೊಕೇಶನ್ ಅನ್ನ ಕಂಡುಹಿಡಿಯಬೇಕು. ನಮಗೆ ಒಂದು ಫಾರ್ಮುಲಾ ಗೊತ್ತಿರಬೇಕು, ಯಾವುದು? ಸಮೇಷನ್ ಆಫ್ ಮೂಮೆಂಟ್ ಅಟ್ ಎ. ಯಾಕೆ ಅವ್ರು ಹೇಳಿರೋದು ಎಲ್ಲಿ? ಲೊಕೇಟ್ ಇಟ್ಸ್ ಪೊಸಿಷನ್ ಫ್ರಮ್ ಪಾಯಿಂಟ್ ಎ. ಸೊ ಪಾಯಿಂಟ್ ಎ ನ ರೆಫರೆನ್ಸ್ ಅಲ್ಲಿ ಇಟ್ಕೋಬೇಕು. ಸೊ ಮೂಮೆಂಟ್, ಸಮೇಷನ್ ಆಫ್ ಮೂಮೆಂಟಮ್ ಅಕ್ರಾಸ್ ಎ ಇಸ್ ಈಕ್ವಲ್ ಟು ರಿಸಲ್ಟೆಂಟ್ ಇಂಟು ಪೊಸಿಷನ್ ಎಕ್ಸ್. ಸೊ ಪೊಸಿಷನ್ ಎಕ್ಸ್. ಈಗ ನಮಗೆ ಯಾವ್ದು ವ್ಯಾಲ್ಯೂ ಬೇಕು? ಮೂಮೆಂಟಮ್ ಬೇಕು. ಸೊ ಮೂಮೆಂಟಮ್ ಆಮೇಲೆ ನೋಡೋಣ. ನೆಕ್ಸ್ಟ್ ರಿಸಲ್ಟೆಂಟ್ ಬೇಕು. ಸೊ ರಿಸಲ್ಟೆಂಟ್ ಫಾರ್ಮುಲಾ ಏನು? ರಿಸಲ್ಟೆಂಟ್ ಆರ್ ಇಸ್ ಈಕ್ವಲ್ ಟು root of summation of f of x square plus summation of f of y square. So summation of f of x ಅಂತ ಅಂದ್ರೇನು? ಎಲ್ಲಾ ಹಾರಿಜಾಂಟಲ್ ಫೋರ್ಸಸ್ ಗಳು. ಸೊ ಹಾರಿಜಾಂಟಲ್ ಫೋರ್ಸಸ್ ಅಂದ್ರೆ ಈಗ ಬಲಗಿರುವಂತವು. ಸೊ ಬಲಗಡೆ ಹೋದ್ರೆ ಪ್ಲಸ್, ಎಡಗಡೆ ಹೋದ್ರೆ ಮೈನಸ್. ಸೊ ಅಂದ್ರೆ ಬಲಗಡೆ ಏನಾದ್ರೂ ಆರೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಆ ಕಡೆಗೆ ಪಾಸಿಟಿವ್, ಅದೇ ಏನಾದ್ರೂ ಈ ಕಡೆ ಆರೋ ಇದ್ರೆ ನೆಗೆಟಿವ್. ಅದೇ ರೀತಿ ಸಮೇಷನ್ ಆಫ್ ಎಫ್ ಆಫ್ ವೈ ಅಂತ ಅಂದ್ರೇನು? ಎಲ್ಲ ವರ್ಟಿಕಲ್ ಫೋರ್ಸಸ್ ಗಳ ಸಮೇಷನ್ ಮಾಡಬೇಕು. ಸೊ ಒಂದು ಪಾಯಿಂಟ್ ಇದೆ ಅಂತ ಅನ್ಕೊಳ್ಳಿ, ಇದು ಪಾಯಿಂಟ್ ಬಿ ಅಂತಾನೆ ಅನ್ಕೊಳ್ಳಿ. ಸೊ ಮೇಲ್ಗಡೆ ಹೋಗ್ತಿದ್ರೆ, ಮೇಲ್ಗಡೆ ಹೋಗ್ತಿದ್ರೆ ಏನು? ಪ್ಲಸ್, ಕೆಳಗಡೆ ಹೋಗ್ತಿದ್ರೆ ಮೈನಸ್. ಈ ರೀತಿ ಸಮೇಷನ್ ಅನ್ನ ಮಾಡ್ಬೇಕು. ಎಲ್ಲ ಪ್ಲಸ್ ಫೋರ್ಸಸ್ ಗಳು, ಮೈನಸ್ ಫೋರ್ಸಸ್ ಗಳು ಎಲ್ಲದನ್ನು ಕೂಡ ಸಮೇಷನ್ ಮಾಡ್ಬೇಕು ಎಫ್ ಆಫ್ ಎಕ್ಸ್ ಮತ್ತೆ ಎಫ್ ಆಫ್ ವೈ ಅಲ್ಲಿ. ಈಗ ರಿಸಲ್ಟೆಂಟ್ ಅನ್ನ ಫೈಂಡ್ ಮಾಡಬೇಕು ಅಂದ್ರೆ ಎಫ್ ಆಫ್ ಎಕ್ಸ್ ಮತ್ತೆ ಎಫ್ ಆಫ್ ವೈ ವ್ಯಾಲ್ಯೂ ಬೇಕು. ಸೊ ಫಸ್ಟ್ ಎಫ್ ಆಫ್ ಎಕ್ಸ್ ಮತ್ತೆ ಎಫ್ ಆಫ್ ವೈ ವ್ಯಾಲ್ಯೂನ ಕಂಡುಹಿಡಿಯೋಣ. ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಅಂತಂದ್ರೇನು? ಹಾರಿಜಾಂಟಲ್ ಫೋರ್ಸಸ್. ಸೊ ಹಾರಿಜಾಂಟಲ್ ಫೋರ್ಸಸ್ ಅಲ್ಲಿ ರೈಟ್ ಸೈಡ್ ಹೋಗ್ತಿರುವಂತದ್ದನ್ನ ನಾವು ಪಾಸಿಟಿವ್, ಅಂದ್ರೆ ಬಲಗಡೆ ಹೋಗ್ತಿರುವಂತದ್ದನ್ನ ಪಾಸಿಟಿವ್ ಅಂತ ತಗೊಂತೀವಿ ಅಂತ ಅರ್ಥ. ಈಗ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ನ ನೋಡಿದ್ರೆ ಎಲ್ಲಾದ್ರೂ ಹಾರಿಜಾಂಟಲ್ ಫೋರ್ಸ್ ಇದೆಯಾ? ಸೊ ಇರೋದೇ ನಮಗೆ 3 ಫೋರ್ಸ್. ಒಂದು ಕೆಳಗಡೆ ಆಕ್ಟ್ ಆಗ್ತಾ ಇದೆ, ಮೇಲ್ಗಡೆ, ಕೆಳಗಡೆ. ಯಾವುದು ಕೂಡ ಬಲಗಡೆ ಅಥವಾ ಎಡಗಡೆ ಆಕ್ಟ್ ಆಗ್ತಿಲ್ಲ. ಸೊ ಏನ್ ಮಾಡಬಹುದು? 0 ಅಂತ ಡೈರೆಕ್ಟ್ ಆಗಿ ಬರೀಬಹುದು. ಯಾಕೆ? ಯಾವುದೇ ಫೋರ್ಸಸ್ ಗಳು ಕೂಡ ಇಲ್ಲ. ನೆಕ್ಸ್ಟ್ ಸಮೇಷನ್ ಆಫ್ ಎಫ್ ಆಫ್ ವೈ ನ ಕಂಡುಹಿಡಿಯೋಣ. ಸೊ ಸಮೇಷನ್ ಆಫ್ ಎಫ್ ಆಫ್ ವೈ ಅಲ್ಲೇನು? ಮೇಲ್ಗಡೆ ಹೋಗ್ತಿದ್ರೆ ಪಾಸಿಟಿವ್, ಮೇಲ್ಗಡೆ ಹೋಗ್ತಿದ್ರೆ ಪಾಸಿಟಿವ್. ಈಗ ಸೊ ಸಮೇಷನ್ ಆಫ್ ಎಫ್ ಆಫ್ ವೈ ಅಲ್ಲಿ ಈ ಪಾಯಿಂಟ್ ಎ ಅಲ್ಲಿ ಆಕ್ಟ್ ಆಗ್ತಿದೆ, ಪಾಯಿಂಟ್ ಬಿ, ಪಾಯಿಂಟ್ ಸಿ ಅಲ್ಲಿ. ಸೊ ಪಾಯಿಂಟ್ ಎ ಅಲ್ಲಿ ಹೇಗೆ ಆಕ್ಟ್ ಆಗ್ತಿದೆ? ಡೌನ್ವರ್ಡ್. ಸೊ ಕೆಳಗಡೆ ಹೋಗ್ತಿದ್ರೆ ಮೈನಸ್ 20. ನೆಕ್ಸ್ಟ್ ಪಾಯಿಂಟ್ ಬಿ ಅಲ್ಲಿ ಅಪ್ವರ್ಡ್. ಸೊ ಅಪ್ವರ್ಡ್ ಅಂದ್ರೆ ಪ್ಲಸ್ 30. ನೆಕ್ಸ್ಟ್ ಪಾಯಿಂಟ್ ಸಿ ಅಲ್ಲಿ ಡೌನ್ವರ್ಡ್ಸ್ ಆಕ್ಟ್ ಆಗ್ತಿದೆ. ಸೊ ಮೈನಸ್ 40. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್, ಆದ್ರೆ ಗ್ರೇಟರ್ ಸೈನ್ ಮೈನಸ್. 40 ಪ್ಲಸ್ 20 60 ಪ್ಲಸ್ 30. ಈಗ ಏನಾಗುತ್ತೆ? ಮೈನಸ್ 30 ಉಳ್ಕೊಳ್ಳುತ್ತೆ. ಪ್ಲಸ್ ಮೈನಸ್ 60 ಪ್ಲಸ್ 30 ಅಂದ್ರೆ ಮೈನಸ್ 30. ಸಮೇಷನ್ ಆಫ್ ಎಫ್ ಆಫ್ ವೈ ಅಂದ್ರೆ ಗ್ರೇಟರ್ ರಿಸಲ್ಟೆಂಟ್ ಫೋರ್ಸ್. ಸಮೇಷನ್ ಆಫ್ ಎಫ್ ಆಫ್ ವೈ ಅಲ್ಲಿ ಅಂದ್ರೆ ಹಾರಿಜಾಂಟಲ್ ಅಲ್ಲ, ವರ್ಟಿಕಲ್ ಫೋರ್ಸಸ್ ಗಳಲ್ಲಿ ಮೆಜಾರಿಟಿ ಆಫ್ ಫೋರ್ಸಸ್ ಹೇಗೆ ಆಕ್ಟ್ ಆಗ್ತಿದೆ? ಡೌನ್ವರ್ಡ್ ಆಕ್ಟ್ ಆಗ್ತಿದೆ ಅಂತ ಅರ್ಥ. -30 ಹೀಗೆ ಇದೆ. ಈಗ
ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್ ಸ್ಕ್ವೇರ್ ಸಿಕ್ತು, ಎಫ್ ಆಫ್ ವೈ. ಸೊ ರಿಸಲ್ಟೆಂಟ್ ನ ಫೈಂಡ್ ಮಾಡೋಣ. ಸೊ ರಿಸಲ್ಟೆಂಟ್ ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಸಮೇಷನ್ ಆಫ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು 0. ಸೊ 0 ಸ್ಕ್ವೇರ್ ಪ್ಲಸ್ ಸಮೇಷನ್ ಆಫ್ ಎಫ್ ಆಫ್ ವೈ ಸ್ಕ್ವೇರ್. ಎಫ್ ಆಫ್ ವೈ ವ್ಯಾಲ್ಯೂ ಏನು -30 ಹೋಲ್ ಸ್ಕ್ವೇರ್. ಮೈನಸ್ ಆರ್ ಬರ್ಕೊಳ್ಳಿ, ಪ್ಲಸ್ ಆರ್ ಬರ್ಕೊಳ್ಳಿ, ಸ್ಕ್ವೇರ್ ಒಳಗಡೆ ಅದು ಹೋಗುತ್ತೆ. ಸೊ ಏನಾಯ್ತು, ರೂಟ್ ಆಫ್ 0 ಸ್ಕ್ವೇರ್ ಅಂದ್ರೆ 0 ಪ್ಲಸ್ 30 -30 ಇಂಟು -30 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 30 ಇಂಟು 30 3 3 900. ಆಯ್ತಾ? ಇವಾಗ 900 ಆಯ್ತು. ರೂಟ್ ಆಫ್ 900 ವ್ಯಾಲ್ಯೂ ಏನು, ರೂಟ್ ಆಫ್ 900 ವ್ಯಾಲ್ಯೂ 30 ಆಗಿರುತ್ತೆ. ರಿಸಲ್ಟೆಂಟ್ ನ ಯಾವ್ದ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ನ್ಯೂಟನ್. ಯಾಕೆ, ಈ ರಿಸಲ್ಟೆಂಟ್ ಯಾವ್ದ್ರದ್ದು ಫೋರ್ಸಸ್ ಗಳ ರಿಸಲ್ಟೆಂಟ್ ಆಗಿರೋದ್ರಿಂದ ನ್ಯೂಟನ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಇವಾಗ ನನಗೆ ಮೇನ್ ಫಾರ್ಮುಲಾ ಯಾವ್ದಿದ್ದು, summation of moment across A, momentum across A is equal to resultant into position. So summation of m of A is equal to r into x ಇತ್ತು. ಈಗ r ವ್ಯಾಲ್ಯೂ ನನಗೆ ಗೊತ್ತಾಗಿದೆ. ಸೊ r ವ್ಯಾಲ್ಯೂ ಏನಪ್ಪಾ, 30 ನ್ಯೂಟನ್ ಇಂಟು x. x ವ್ಯಾಲ್ಯೂನ ನಾವು ಕಂಡುಹಿಡಿಯಬೇಕು. ಈಗ ಸಮೇಷನ್ ಆಫ್ m ಆಫ್ A ಅಂತಂದ್ರೆ ಏನು, ಮೂಮೆಂಟ್ ಅಕ್ರಾಸ್ A ನ ಹೇಗೆ ಕಂಡುಹಿಡಿಯೋದು ನೋಡೋಣ. ಸೊ ಮೂಮೆಂಟಮ್ ಅಕ್ರಾಸ್ A is equal to ಕ್ಲಾಕ್ ವೈಸ್ ನಾವು ಸುತ್ತಿಸಬೇಕು. ಸೊ ಕ್ಲಾಕ್ ವೈಸ್ ರೊಟೇಷನ್ ಅನ್ನು ನಾವೇನಂತ ತಗೊಂತೀವಿ, ಪಾಸಿಟಿವ್ ಅಂತ ತಗೊಂತೀವಿ. ಕ್ಲಾಕ್ ವೈಸ್ ರೊಟೇಷನ್ ಪಾಸಿಟಿವ್. ಪಾಯಿಂಟ್ ಎ ಅಲ್ಲಿ ಫಿಂಗರ್ ನ ಇಡಿ. 20 ನ್ಯೂಟನ್ ಏನ್ ಮಾಡ್ತಾ ಇದೆ, ಕೆಳಗಡೆ ಬರ್ತಾ ಇದೆ. ಸೊ ಕೆಳಗಡೆ ಅಂದ್ರೆ ನೀವು ರೈಟ್ ವರ್ಡ್ ರೊಟೇಷನ್ ಮಾಡಿದ್ರೆ ಏನಾಯ್ತು, ಕ್ಲಾಕ್ ವೈಸ್ ಆಯ್ತು. ಸೊ ಕ್ಲಾಕ್ ವೈಸ್ ರೊಟೇಷನ್. ಕ್ಲಾಕ್ ವೈಸ್ ರೊಟೇಷನ್ ಅಂದ್ರೆ ಏನ್ ಮಾಡಬೇಕು, ಇಲ್ಲಿ ವ್ಯಾಲ್ಯೂನ ಬರೀಬೇಕು 20. ನೆಕ್ಸ್ಟ್ ಎ ಇಂದ ಹೇಗಿರುವಂತ ಡಿಸ್ಟೆನ್ಸ್ ಎಷ್ಟು, 0. ಸೊ 20 ಇಂಟು 0. ಸೊ ಇದರಿಂದ ನಮಗೇನು ಅರ್ಥ ಆಗುತ್ತೆ, ಅದೇ ಪಾಯಿಂಟ್ ಅಲ್ಲಿ ಏನಾದ್ರೂ ಫೋರ್ಸ್ ಆಕ್ಟ್ ಆಗ್ತಿದ್ರೆ ಯಾವ ಪಾಯಿಂಟ್ ನ ರೆಫರೆನ್ಸ್ ಅಲ್ಲಿ ತಂತೀವಿ ಅದರ ವ್ಯಾಲ್ಯೂ 0 ಆಗಿರುತ್ತೆ. ಒಬ್ಬೊಬ್ರು ಏನ್ ಮಾಡ್ತಾರೆ, ಇದನ್ನ ತಗೊಳ್ಳೋದೇ ಇಲ್ಲ. ಸೊ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಏನಕ್ಕೆ 0 ಆಗುತ್ತೆ ಅಂತ. ಈ ಪಾಯಿಂಟ್ ಇಂದ ನೀವು ರೆಫರೆನ್ಸ್ ತಂದ್ರೆ ಆ ಪಾಯಿಂಟ್ ಅಲ್ಲಿ ಯಾವುದೇ ಫೋರ್ಸ್ ಆಕ್ಟ್ ಆಗ್ತಿದ್ರೆ ಏನಾಗಿರುತ್ತೆ, 0 ಆಗಿರುತ್ತೆ. ನೆಕ್ಸ್ಟ್ ಫೋರ್ಸ್ ಯಾವುದು, 30 ನ್ಯೂಟನ್. ಸೊ 30 ನ್ಯೂಟನ್ ಪಾಯಿಂಟ್ ಎ ಇಡಿ. ಹೇಗೆ ಹೋಗ್ತಾ ಇದೆ, ಮೇಲೆ ಹೋಗ್ತಾ ಇದೆ. ಸೊ ಮೇಲೆ ಅಂದ್ರೆ ಏನಾಯ್ತು ನೋಡಿ, ನನ್ನ ಕೈ ಹೇಗೆ ಹೋಗ್ತಾ ಇದೆ, ಆಂಟಿ ಕ್ಲಾಕ್ ವೈಸ್ ರೊಟೇಷನ್. ಸೊ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಅಂದ್ರೆ ಮೈನಸ್ ಫೋರ್ಸ್ ಇಂಟು ರೆಫರೆನ್ಸ್ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ಇರುವಂತ ಫೋರ್ಸಿನ ಪಾಯಿಂಟ್ ಗೆ ಇರುವಂತ ಡಿಸ್ಟೆನ್ಸ್ ಎಷ್ಟು, 6 ಮೀಟರ್. ಸೊ ಇಂಟು 6. ನೆಕ್ಸ್ಟ್ ಎ ಇಂದ ರೊಟೇಟ್ ಮಾಡಿ, ಯಾವುದು ಪಾಯಿಂಟ್ ಸಿ ಅಲ್ಲಿ ಆಕ್ಟ್ ಆಗ್ತಿರೋದು 40 ನ್ಯೂಟನ್. ಸೊ ಎ ಇಂದ ರೊಟೇಟ್ ಮಾಡಿದ್ರೆ ಏನಾಗ್ತಾ ಇದೆ, ಅದು ಕ್ಲಾಕ್ ವೈಸ್ ರೊಟೇಷನ್, ಕೆಳಗಡೆ ಬರ್ತಾ ಇದೆ. ಸೊ ಕ್ಲಾಕ್ ವೈಸ್ ರೊಟೇಷನ್ ಅಂದ್ರೆ ಪ್ಲಸ್ 40 ಇಂಟು ಫೋರ್ಸ್ ಬರ್ದಾಯ್ತು. ಸೊ ಈ ಪಾಯಿಂಟ್ ಅಲ್ಲಿ ಫೋರ್ಸ್ ಇದೆ. ಈಗ ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಎಷ್ಟು, 6. ಎ ಇಂದ ಬಿ ಗೆ 6, ಬಿ ಇಂದ ಸಿ ಗೆ 8. ಸೊ 6 ಪ್ಲಸ್ 8 ಏನಾಗುತ್ತೆ, 6 ಪ್ಲಸ್ 8 is 14. ಸೊ ಇಂಟು 14 ವ್ಯಾಲ್ಯೂ ಏನಾಗುತ್ತೆ, 20 ಇಂಟು 0 0 ಮೈನಸ್ 3 2s are 6 600 3 2s are 660. ಸಾರಿ, ಈಗ ವ್ಯಾಲ್ಯೂ ಏನಾಗುತ್ತೆ, 20 ಇಂಟು 0 0 ಮೈನಸ್ 3 6 18. ಸೊ 0. ಸೊ 30 ಇಂಟು 6 ಅಂದ್ರೆ 180 ಪ್ಲಸ್ 14 4 56 ಅಂದ್ರೆ 560. ಈಗ ಮೈನಸ್ 180 ಪ್ಲಸ್ 560 ಅಂದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ, ಕ್ಯಾಲ್ಸಿಲ್ ನೋಡಿದಾಗ 380. ಸೊ ಮೊಮೆಂಟಮ್ ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಎಸ್ ಐ ಯೂನಿಟ್ ನ್ಯೂಟನ್ ಮೀಟರ್. ಯಾಕೆ, ಫೋರ್ಸ್ ಮತ್ತೆ ಅದಕ್ಕಿರುವಂತ ಡಿಸ್ಟೆನ್ಸ್ ನ ಮಲ್ಟಿಪ್ಲೈ ಮಾಡಿದ್ದು. ಡಿಸ್ಟೆನ್ಸ್ ಯಾವ್ದ್ರಲ್ಲಿ ಇರೋದು, ಮೀಟರ್. ಸೆಂಟಿಮೀಟರ್ ಇದ್ರೆ ನ್ಯೂಟನ್ ಸೆಂಟಿಮೀಟರ್, ಅದೇ ಏನಾದ್ರು ಫೀಟ್ ಇದ್ರೆ ನ್ಯೂಟನ್ ಫೀಟ್. ಆ ರೀತಿ ರೆಪ್ರೆಸೆಂಟ್ ಮಾಡಬೇಕು. ಇವಾಗ ಮೊಮೆಂಟಮ್ ವ್ಯಾಲ್ಯೂನು ಸಿಕ್ತು, ರಿಸಲ್ಟೆಂಟ್ ವ್ಯಾಲ್ಯೂನು ಸಿಕ್ತು. ಈಗ ಡೈರೆಕ್ಟ್ ಆಗಿ ನಾವು ಪೊಸಿಷನ್ ಅನ್ನ ಫೈಂಡ್ ಮಾಡಬಹುದು. ಸೊ ಪೊಸಿಷನ್ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕಿತ್ತು. ಇದರ ವ್ಯಾಲ್ಯೂ ಏನು, 380 ಮೊಮೆಂಟಮ್ದು. ಸೊ ಇವಾಗ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದೀನಿ. ವ್ಯಾಲ್ಯೂ ಏನಾಗುತ್ತೆ, therefore x ನ ಉಳಿಸ್ಕೊಂಡು ಇದನ್ನ ಈ ಕಡೆ ತಂದ್ರೆ x is equal to 380 divided by 30. So 0 0. Final x value 12.66 meter. ಈಗ ಪೊಸಿಷನ್ ವ್ಯಾಲ್ಯೂ ಸಿಕ್ತು ಎಷ್ಟು, 12.66 ಮೀಟರ್. ಸೊ ಪಾಯಿಂಟ್ ಎ ನ ರೆಫರೆನ್ಸ್ ಅಲ್ಲಿ ತಗೊಂಡಿರೋದ್ರಿಂದ ಪಾಯಿಂಟ್ ಎ ಇಂದ 12.66 ಮೀಟರ್ ಅಂದ್ರೆ ಇದು 6 ಪ್ಲಸ್ ಅರೌಂಡ್ ಇದೊಂದು 6 ಅಂತಂದ್ರೆ ಇಲ್ಲಿ ಎಕ್ಸ್ ಆಕ್ಟ್ ಆಗ್ತಾ ಇರುತ್ತೆ. ಸೊ ಡೌನ್ವರ್ಡ್ ಏನಕ್ಕೆ ಆಕ್ಟ್ ಆಗ್ತಾ ಇದೆ, ನಾವು ನಮಗೆ ಬರುವಂತ ರಿಸಲ್ಟೆಂಟ್ ಫೋರ್ಸ್ ಯಾವ್ದ್ರಿಂದ ಬರ್ತಾ ಇದೆ,
ಎಫ್ ಆಫ್ ಎಕ್ಸ್ ಮತ್ತು ಎಫ್ ಆಫ್ ವೈ ಇಂದ. ಆದರೆ ನಮಗೆ ಇಲ್ಲಿ ಕೊಟ್ಟಿರುವಂತಹ ಪ್ರಾಬ್ಲಮ್ ಅಲ್ಲಿ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ 0 ಅಂದ್ರೆ ಯಾವುದೇ ಹಾರಿಜಾಂಟಲ್ ಫೋರ್ಸಸ್ಗಳಿಲ್ಲ, ಕೇವಲ ವರ್ಟಿಕಲ್ ಫೋರ್ಸಸ್ ಇರೋದ್ರಿಂದ ವರ್ಟಿಕಲ್ ಫೋರ್ಸಸ್ ನನಗೆ ಸಮೇಷನ್ ಮಾಡಿದಾಗ ಮೈನಸ್ ಬಂತು. ಯಾಕೆ? ನಾನು ಮೇಲ್ಗಡೆ ಹೋಗ್ತಿರೋದನ್ನ ಪಾಸಿಟಿವ್ ತಂದ್ರೂ ಕೂಡ ನನಗೆ ಸಮೇಷನ್ ಆಫ್ ಎಫ್ ಆಫ್ ವೈ ಕೆಳಗಡೆ ಬರ್ತಿದೆ ಅಂದ್ರೆ ಸೊ ಫೋರ್ಸ್ ಏನಾಗ್ತಾ ಇದೆ, ಕೆಳಗಡೆ ಆಕ್ಟ್ ಆಗ್ತಾ ಇದೆ ಅಂತ ಅರ್ಥ. ಸೊ ಪೊಸಿಷನ್ ಅಲ್ಲಿ ಎಕ್ಸ್ ಪೊಸಿಷನ್ ಅಲ್ಲಿ ಫೋರ್ಸ್ ಕೆಳಗಡೆ ಆಕ್ಟ್ ಆಗ್ತಿದೆ ಅಂತ ಅರ್ಥ. ಸೊ ವೆರಿಗ್ನಾನ್ಸ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.